ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಒಟ್ಟು ಏನು 22 ಜನ ಎಲ್ಲ ಬೆಂಗಳೂರಿನವರು ಟ್ರೆಕ್ಕಿಂಗ್ ಹೋಗಿದ್ರು. ದುರಾದೃಷ್ಟವಶಾತ್ ಆ ದುರ್ಘಟನೆಯಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದ 13 ಜನ ಅವರನ್ನ ಹೆಲಿಕಾಪ್ಟರ್ ಮುಖಾಂತರ ರೆಸ್ಕ್ಯೂ ಮಾಡಿ ಅವ್ರನ್ನ ಡೆಹ್ರಾಡೂನ್ಗೆ ಕರೆಸುವಂತೆ ವ್ಯವಸ್ಥೆ ಮಾಡಿ ಈಗ ಅವರು ನಮ್ಮ ಜೊತೆಗೆ ಫ್ಲೈಟ್ನಲ್ಲಿ ಬೆಂಗಳೂರಿಗೂ ಸಹ ರಾಜ್ಯ ಸರ್ಕಾರ ಅವರನ್ನ ಬೆಂಗಳೂರುವರೆಗೂ ಸಹ ಕರ್ಕೊಂಡು ಬಂದು ಈಗ ಅವ್ರಿಗೆ ಮನೆಗೆ ಹೋಗ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೇವೆ. 9 ಏನು ದುರಾದೃಷ್ಟವಶಾತ್ ದುರಂತದಲ್ಲಿ ಮೃತರಾಗಿದ್ದಾರೆ, ಅವರ ಬಾಡಿಯನ್ನ ಇವತ್ತು ನಾವು ಉತ್ತರ ಕಾಶಿಯಿಂದ ಡೆಹ್ರಾಡೂನ್ಗೆ ತರಿಸಿ ಡೆಹ್ರಾಡೂನ್ನಲ್ಲಿ ಅವ್ರದ್ದು ಬಾಡಿಯನ್ನ ಎಂಬಾಲ್ಮಿಂಗ್ ಮಾಡಿ ಅಲ್ಲಿಂದ ಬೈ ರೋಡ್ ಈಗ ಡೆಲ್ಲಿಗೆ ತಲುಪ್ತಾ ಇದೆ, ಡೆಲ್ಲಿ ಏರ್ಪೋರ್ಟ್ಗೆ. ಯಾಕೆಂದ್ರೆ ಚಾರ್ಟರ್ ಫ್ಲೈಟು ಯಾವುದು ಕೂಡ 9 ಬಾಡಿ ಅಂದ್ರೆ ಅದ್ರ ಜೊತೆಗೆ 9 ಬಾಕ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತ ಚಾರ್ಟರ್ ಫ್ಲೈಟು ಸಿಗಲಿಲ್ಲ. ಪ್ಯಾಸೆಂಜರ್ಗಾದ್ರೆ ಸಿಗುತ್ತೆ, ಆದ್ರೆ ಬಾಡಿ ಬಾಕ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತ ಚಾರ್ಟರ್ ಫ್ಲೈಟ್ ಸಿಗಲಿಲ್ಲ. ಹಾಗಾಗಿ ಆ ಬಾಡಿಗಳನ್ನ ಈಗ ನಾವು ಡೆಲ್ಲಿಗೆ, ನಮ್ಮ ಡೆಲ್ಲಿಯಲ್ಲಿ ಒಬ್ರು ಆಫೀಸರ್ ಇದ್ದಾರೆ, ಡೆಹ್ರಾಡೂನ್ ಅಲ್ಲಿ ಇನ್ನೊಬ್ಬ ಆಫೀಸರ್ ಇದ್ದಾರೆ. ಸೊ ಡೆಲ್ಲಿಗೆ ಬೈ ರೋಡ್ ಈಗ ತಲುಪ್ತಾ ಇದೆ. ನಾಳೆ ಬೆಳಗಿನ ಜಾವ 5:30 ಒಂದೊಂದು ಫ್ಲೈಟ್ ಅಲ್ಲಿ 2 ಬಾಡಿ 5:30 ಫ್ಲೈಟ್ ಇಂದ ಶುರುವಾಗಿ 5 ಫ್ಲೈಟ್ ನಲ್ಲಿ ಬ್ಯಾಂಗ್ಳೂರ್ಗೆ ನಾಳೆ ಬೆಳಿಗ್ಗೆ 9 ಬಾಡೀಸು ಸಹ ಅರೈವ್ ಆಗುತ್ತೆ. ಆ ಬಾಡಿಗಳನ್ನ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಅವರ ಮನೆಗೆ ತಲುಪಿಸ್ಲಿಕ್ಕೂ ಕೂಡ ನಾವು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈ ದುರಂತ ಆಗಿದ್ದು ಜೂನ್ 3ನೇ ತಾರೀಕು. ಅವರು ಲಾಂಬ್ತಾಲ್ ಅನ್ನೋ ಕ್ಯಾಂಪ್ನಿಂದ ಸಹಸ್ರತಾಲ್ ಅಂತ ಒಂದು ಚಿಕ್ಕ ಅದು ಸರೋವರ, ಅಲ್ಲಿಗೆ ಹೋಗಿ ಬರೋವಾಗ ವಾಪಸ್ ಕ್ಯಾಂಪ್ಗೆ ಬರುವಂತ ಸಂದರ್ಭದಲ್ಲಿ ಸ್ನೋಫಾಲು ಆರಂಭ ಆಗಿ ಸ್ನೋಫಾಲು ಬರ್ತಾ ಜಾಸ್ತಿ ಆಗಿ ಅದ್ರ ಜೊತೆಗೆ ಗಾಳಿನೂ ಸಹ ಸೇರ್ಕೊಂಡು ಜೊತೆಗೆ ಮಂಜು ಕವಿದ ವಾತಾವರಣ ಆಗಿ ಮುಂದೆ ಕಾಣೋದಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಕ್ಯಾಂಪ್ ತಲುಪೋದಿಕ್ಕೆ ಆಗದೆ ಟ್ರೆಕ್ ಮಾಡ್ತಾ ಇದ್ದಂತ ದಾರಿಯಲ್ಲೇ ರಾತ್ರಿ ಕಳಿಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಕಾಲಕ್ರಮೇಣವಾಗಿ ಇನ್ನಿಬ್ರು ಹೀಗೆ ಅಲ್ಲಿ ಮೃತರಾದ್ರು. ಮತ್ತೆ ಮಾರನೇ ದಿನ ಬೆಳಿಗ್ಗೆ ಒಬ್ಬ ಗೈಡು ಬಂದು ದೂರ ನಡೆದುಕೊಂಡು ಬಂದು ಎಲ್ಲಿವರೆಗೂ ಫೋನ್ ಸಿಗ್ನಲ್ ಸಿಗೋದಿಲ್ಲ ಅಲ್ಲಿವರೆಗೂ ಬಂದು ಅಲ್ಲಿಂದ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ನಮಗೆ ಮಾಹಿತಿ ಗೊತ್ತಾದಷ್ಟೊತ್ತಿಗೆ ಜೂನ್ 4ನೇ ತಾರೀಕು ರಾತ್ರಿ ಆಗಿತ್ತು. ಈ ಘಟನೆ ನಡೆದಿದ್ದು ಜೂನ್ 3ನೇ ತಾರೀಕು ಮಧ್ಯಾಹ್ನ, ನಮಗೆ ವಿಷಯ ಮುಟ್ಟಿದ್ದು ಜೂನ್ 4 ರಾತ್ರಿ. ನಾವು ತಕ್ಷಣ ಲೋಕಲ್ ಅಥಾರಿಟೀಸ್ಗೆ ಎಲ್ಲಾರ್ಗೂ ಕೂಡ ಮಾತನಾಡಿ ಜೂನ್ 5ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ರೆಸ್ಕ್ಯೂ ಆಪರೇಷನ್ ಅನ್ನ ಆರಂಭ ಮಾಡಿ, ಸೊ ಎಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿಗೆ ಸಣ್ಣ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಆರ್ಮಿ ಏರ್ ಫೋರ್ಸ್ ಅವರ ಸಹಕಾರದಿಂದ ಅವರನ್ನ ರೆಸ್ಕ್ಯೂ ಮಾಡಿದ್ವಿ. ಅಷ್ಟೊತ್ತಿಗೆ ಮಾಡುವಂತ ಕೆಲಸ ಆಯ್ತು. ಅಷ್ಟೊತ್ತಿಗಾಗ್ಲೇ 9 ಜನ ಮೃತಪಟ್ಟಿದ್ರು. ಸೊ ಜೂನ್ 5ನೇ ತಾರೀಕು ಸುಮಾರು 11 ಜನವನ್ನ ರೆಸ್ಕ್ಯೂ ಮಾಡಿ ಆವತ್ತು 5 ಬಾಡಿಯನ್ನು ಸಹ ರಿಕವರ್ ಮಾಡಿದ್ರು. ಅಷ್ಟೊತ್ತಿಗೆ ವಾತಾವರಣ ಕೆಟ್ಟ ಮೇಲೆ ಇವತ್ತು ಬೆಳಿಗ್ಗೆನೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಉಳಿದಂತ 4 ಬಾಡಿಯನ್ನು ಸಹ ರಿಕವರ್ ಮಾಡಿ ಇವತ್ತು 13 ಜನವನ್ನು ಕೂಡ ಒಂದೇ ಫ್ಲೈಟ್ ನಲ್ಲಿ ಬ್ಯಾಂಗ್ಳೂರ್ವರೆಗೂ ರಾಜ್ಯ ಸರ್ಕಾರ ಅವ್ರನ್ನ ಬರೋದಕ್ಕೆ ವ್ಯವಸ್ಥೆ ಮಾಡಿದೆ. ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಅವರು ಸ್ಪಷ್ಟವಾಗಿ ನಿನ್ನೆ ಒಂದೇ ಮಾತು ಹೇಳಿದ್ರು, ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ಕೂಡ ಮಾಡಬೇಕು, ಅದಕ್ಕೆ ಆಗ್ತಕ್ಕಂತ ಖರ್ಚು ವೆಚ್ಚವನ್ನ ರಾಜ್ಯ ಸರ್ಕಾರವೇ ಭರಿಸುವಂತಹದನ್ನು ಮಾಡೋಣ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಒಂದೇ ಒಂದು ಸೂಚನೆ ಕೊಟ್ಟ ಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮತ್ತೆ ನಮ್ಮ ಚೀಫ್ ಸೆಕ್ರೆಟರಿ, ಅಲ್ಲಿನ ಅಧಿಕಾರಿಗಳು ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನದಿಂದ ಬಹಳ ಫಾಸ್ಟ್ ಆಗಿ ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡಿದ್ರಿಂದ ಕೆಲವು ಪ್ರಾಣ ಆದ್ರೂ ಉಳಿಸ್ಲಿಕ್ಕೆ ಆಯ್ತು. ಇಲ್ಲ ಅಂದಿದ್ರೆ ಬಹುಶಃ ಅಲ್ಲಿ ಇರುವಂತಹ ವಿಕೋಪದ ಪರಿಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ತೊಂದರೆ ಆಗ್ತಕ್ಕಂತ ಸಾಧ್ಯತೆಗಳು ಇತ್ತು. ಅವರು ಕೂಡ ಟ್ರೆಕ್ಕರ್ಸ್ ಮಾತನಾಡಿದಾಗ ನಮ್ಗೆ ಇಷ್ಟು ಬೇಗ ರೆಸ್ಕ್ಯೂ ಮತ್ತೆ ರಿಲೀಫ್ ಬರುತ್ತೆ ಅಂತ ನಮಗೆ ಆಶ್ಚರ್ಯ ಆಯ್ತು ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ರು. ಸೊ ನಮ್ಮ ಇಲ್ಲಿ ಕರ್ನಾಟಕದ ಅಧಿಕಾರಿಗಳು ಮತ್ತು ಉತ್ತರಾಖಂಡದ ಅಧಿಕಾರಿಗಳು ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಸಂಘಟಿತ ಪ್ರಯತ್ನದಿಂದ
ಇವರನ್ನ ಕರೆತರಲಿಕ್ಕೆ ಸಾಧ್ಯ ಆಗಿದೆ. ಆದ್ರೂ ಕೂಡ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ಇದು ಬಹಳ ನಮ್ಮ ರಾಜ್ಯದ ಒಂದು ಜನಗಳದ್ದು ನೋಡಿದಾಗ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ದುರಾದೃಷ್ಟ ಇದು ಆಗಿರ್ತಕ್ಕಂತಹದ್ದು. 9 ಜನ ಯಾರು ಸಾವನ್ನ ಅಪ್ಪಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಅವರ ಕುಟುಂಬದವರಿಗೆ ಆಗಿರ್ತಕ್ಕಂತ ನಷ್ಟಕ್ಕೆ ನಾವು ಸರ್ಕಾರದ ಪರವಾಗಿ ಅವರಿಗೆ ಸಂತಾಪವನ್ನು ಕೂಡ ಹೇಳ್ತೇವೆ. ಮತ್ತು ಅವರ ಬಾಡಿಯನ್ನ ಅವರ ಮನೆಗೆ ತಲುಪಿಸ್ಲಿಕ್ಕೂ ಕೂಡ ಎಲ್ಲಾ ವ್ಯವಸ್ಥೆಯನ್ನ ನಾವು ಈಗಾಗಲೇ ಮಾಡಿದ್ದೇವೆ. ರಕ್ಷಣೆ ಆಗಿರ್ತಕ್ಕಂತ 13 ಜನ ಏನಿದ್ದಾರೆ ಅದರಲ್ಲಿ ಇಬ್ಬರು ಅವರು ಈ ಘಟನೆಗೆ ಸಿಕ್ಕಾಕೊಂಡಿರ್ಲಿಲ್ಲ, 11 ಜನ ಸಿಕ್ಕಾಕೊಂಡಿದ್ರು. ಅವ್ರು ಎಲ್ಲಾರ್ದು ಆರೋಗ್ಯ ಚೆನ್ನಾಗಿದೆ. ಆದ್ರೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದು ತರ ಈಗಲೂ ಕೂಡ ಇನ್ನೂ ಒಂದು ಆತಂಕದ ಮನಸ್ಸಿನಲ್ಲೇ ಇದ್ದಾರೆ. ಯಾಕಂದ್ರೆ ಸಾವು ಬದುಕಿನ ನಡುವೆ ಹೆಜ್ಜೆ ಇಟ್ಟು ಅವರು ಬದುಕಿ ಬಂದಿದ್ದಾರೆ. ಮತ್ತು ಅವರ ಕಣ್ಣು ಮುಂದೆ ಅವರ ಬಹಳ ವರ್ಷಗಳ ಸ್ನೇಹಿತರು, ಸಂಬಂಧಿಕರು ಅವರ ಕಣ್ಣು ಮುಂದೆ ಮೃತರಾಗಿರೋದನ್ನ ನೋಡಿ ಆ ಒಂದು ಕಷ್ಟವನ್ನು ಅವರು ಅನುಭವಿಸಿದ್ದಾರೆ. ಅವರು ಕೆಲವರು ಬದುಕ್ತೀವೋ ಇಲ್ಲವೋ ಅನ್ನುವಂತ ಪರಿಸ್ಥಿತಿಯನ್ನ ಎದುರು ನೋಡಿ ಬಂದಿದ್ದಾರೆ. ದೈಹಿಕ ಆರೋಗ್ಯ ಅವ್ರದ್ದೆಲ್ಲ ಚೆನ್ನಾಗಿದೆ, ಆದ್ರೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಇನ್ನೂ ಕೂಡ ಅವರು ಆತಂಕದಲ್ಲಿ ಇರುವಂತಹದ್ದು ಅವ್ರ ಜೊತೆಗೆ ನಾನು ಕಳೆದ ಸಮಯದಲ್ಲಿ ಕಂಡಿದ್ದೇನೆ. ಅವರು ಅದರ್ವೈಸ್ ಅವ್ರ ಆರೋಗ್ಯ ಚೆನ್ನಾಗಿದೆ. ಇವರು ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂತ 22 ಜನನು ಕೂಡ ಬೆಂಗಳೂರಿನ ನಿವಾಸಿಗಳು. ಮೂಲ ಅವರು ಬೇರೆ ಬೇರೆ ಜಿಲ್ಲೆಯವರಿದ್ದಾರೆ, ಆದ್ರೆ ಹಾಲಿ ಎಲ್ರೂ ಕೂಡ ಬೆಂಗಳೂರಿನ ನಿವಾಸಿಗಳು. ಅವರು ಇದನ್ನೇ ಒಂದು ಹವ್ಯಾಸಿ ಚಾರಣಿಗರು. ಅವರು ಆಗಾಗ ಒಂದುಗೂಡಿ ಈ ರೀತಿ ಚಾರಣ ಹೋಗ್ತಕ್ಕಂತ ಅಭ್ಯಾಸವನ್ನ ಇಟ್ಕೊಂಡು ಬಂದಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲಿ ಈ ರೀತಿಯ ಹವಾಮಾನ ವಿಪರೀತಕ್ಕೆ ಹೋಗುತ್ತೆ ಅಥವಾ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಯಾವುದು ನಮಗೆ ಇರ್ಲಿಲ್ಲ ಅನ್ನುವಂತಹದ್ದು ಅವರ ಹೇಳಿಕೆ. ಯಾವುದು ಅಲ್ಲಿ ಹಿಮಾಲಯದ ಆ ಪ್ರದೇಶದಲ್ಲಿ ಈ ತರ ಘಟನೆ, ಇವರು ಹೋದಂತ ಟ್ರೆಕ್ ರೂಟ್ ನಲ್ಲಿ ಈ ತರ ಘಟನೆಗಳು ಬಹಳ ಅಪರೂಪ. ಆದ್ರೂ ಕೂಡ ಆ ಒಂದು ರೇಂಜ್ ಅಲ್ಲಿ ಯಾವಾಗ ಏನ್ ಘಟನೆ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಉತ್ತರಾಖಂಡದ ಅಧಿಕಾರಿಗಳು ಹೇಳುವಂತ ಮಾಹಿತಿ. ಒಟ್ಟಾರೆ ಇದರಲ್ಲಿ ನಾವು ತಪ್ಪು ನಪ್ಪು ಹುಡುಕುವಂತದ್ದು ಒಂದ್ ಕಡೆ ಆದ್ರೆ, ದುರಂತ ಇದು ಆಗಬಾರ್ದಾದಂತ ಒಂದು ದುರಂತ ನಡೆದು ಹೋಗಿದೆ. ಅಲ್ಲಿ ಅನಿರೀಕ್ಷಿತ ಇದು. ಅವ್ರನ್ನ ನಾನು ಲೋಕಲ್ ಅಫಿಷಿಯಲ್ಸ್ನು ಮಾತಾಡಿದೆ, ಟ್ರೆಕ್ ಹೋದವ್ರನ್ನ ಆರ್ಗನೈಸರ್ಸ್ನು ಕೆಲವ್ರನ್ನ ಮಾತಾಡಿದ್ವಿ. ಅವರು ಇಲ್ಲ ಸರ್, ಈ ಟ್ರೆಕ್ ರೂಟ್ ಇದು ನಾರ್ಮಲ್ ಹೋಗಿ ಬರುವಂತಹದ್ದು, ಅಂತ ಕಠಿಣವಾದಂತಹದ್ದು ಏನಲ್ಲ. ಇದು ಆದಂತ ಹವಾಮಾನ ವೈಪರೀತ್ಯನು ಬಹಳ ಅನಿರೀಕ್ಷಿತ. ಬೇರೆ ಎಲ್ಲೆಲ್ಲೋ ಕಠಿಣವಾದಂತ ಕಡೆಯನ್ನು ಕೂಡ ಆಗತಕ್ಕಂತ ಸಾಧ್ಯತೆ ಕಡಿಮೆ, ಆದ್ರೆ ಇಲ್ಲಿ ಆಗಿತ್ತು. ಇದು ಸಂಪೂರ್ಣವಾಗಿ ಅನಿರೀಕ್ಷಿತ ಅನ್ನುವಂತಹದ್ದು ಅವರ ಹೇಳಿಕೆ. ಒಟ್ಟಾರೆ ಆಗಬಾರ್ದಂತ ದುರಂತ ಆಗಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. 13 ಜನ ಬದುಕಿ ಬಂದಿದ್ದಾರೆ. ಅದು ಒಂದು ಕಡೆ ಸಮಾಧಾನ ಇದ್ರೂ ಕೂಡ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದು ನಮ್ಮೆಲ್ಲರಿಗೂ ಆಗಿರುವಂತ ನಷ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.